ಆ ಕೂಗು ಧ್ವನಿ ಕೇಳೋಕ್ಕೆ ನನಗೆ ಜೀವ ಚಡ್ಪಡಿಸುತ್ತೆ. ಬಟ್ ಅದಾಗಲ್ಲ ಅಂತ ನಂಗೆ ಗೊತ್ತು. ದುಃಖಿತಳಾಗಿದ್ದೀಯಾ ಅಂತ ನನಗೆ ಗೊತ್ತು. ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಶಿ ಶರಣ್ ವ್ಲಾಗ್ಸ್. ಇವತ್ತು ನಾವು ಹೊರಟಿರೋದು ಎಲ್ಲಿ ಅಂತ ಹೇಳ್ತೀನಿ. ಸ್ಟೋರಿ ಕೇಳ್ತಾ ಕೇಳ್ತಾ ನಿಮಗೆ ಗೊತ್ತಾಗುತ್ತೆ. ಹಾಗೆ ಅದಕ್ಕಂತ ನೀವು ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ, ಪೂರ್ತಿ ನೋಡಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕ್ಲಿಕ್ ಆಲ್ ಮಾಡಿ. ಮಹಾಲಕ್ಷ್ಮಿಯು ಸಮುದ್ರ ಮಂಥನದ ಸಮಯದಲ್ಲಿ ಉದ್ಭವಿಸಿದ್ದಾಳೆಂದು ಪುರಾಣಗಳಲ್ಲಿದೆ. ಅದು ನಿಮಗೂ ಕೂಡ ಗೊತ್ತು ಅಲ್ವಾ? ನಾನು ಇವಾಗ ತೋರಿಸ್ತಾ ಇರೋದು ದೇವಸ್ಥಾನ ಸುಮಾರು 7ರಿಂದ 8ನೇ ಶತಮಾನದಲ್ಲಿ ಚಾಲುಕ್ಯ ವಂಶದವರು ನಿರ್ಮಿಸಿದ್ದರು. ನಂತರ ಶಿಲಾಹಾರ್ ಮತ್ತು ಮರಾಠ ರಾಜರು ನಿರ್ಮಿಸಿದ್ದರು. ಈ ದೇವಸ್ಥಾನ ಕೊಲ್ಲಾಸೂರನನ್ನು ಕೊಂದ ಮಹಾಲಕ್ಷ್ಮಿಯ ಕತೆ ಮತ್ತು ತಿರುಪತಿ ವೆಂಕಟೇಶ್ವರನ ಪತ್ನಿಯಾಗಿ ಅಂಬಾಬಾಯಿಯ ಮಹತ್ವವನ್ನು ಹೊಂದಿದೆ. ಹಾಗೆ ಸತೀದೇವಿಯ 3 ಕಣ್ಣುಗಳು ಬಿದ್ದ ಸ್ಥಳವೆಂದು ನಂಬಲಾಗಿದೆ. ಆದ್ದರಿಂದ ಭಾರತದ ಅತ್ಯಂತ ಪವಿತ್ರವಾದ 18 ಮಹಾಶಕ್ತಿ ಪೀಠಗಳಲ್ಲಿ ಇದು ಕೂಡ ಒಂದಾಗಿದೆ. ಇವಾಗ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿರಬೇಕು ಯಾವ ದೇವಸ್ಥಾನ ಅಂತ. ಹೌದು ಫ್ರೆಂಡ್ಸ್, ಕೊಲ್ಲಾಪುರದ ಮಹಾಲಕ್ಷ್ಮಿ ತಿರುಪತಿಯ ಬಾಲಾಜಿ ಅವರ ಪತ್ನಿ ಅಂಬಾಬಾಯಿಯ ದೇವಸ್ಥಾನ. ಇದು ಸುಮಾರು 16.2 ಎಕರೆ ಪ್ರದೇಶದಲ್ಲಿ ಹರಡಿ ಭವ್ಯವಾದ ವಾಸ್ತುಶಿಲ್ಪ ಮತ್ತು ಗೋಪುರಗಳನ್ನು ಹೊಂದಿದೆ. ಇವತ್ತು ನನ್ನ ಬರ್ತ್ಡೇ ಆಗಿರೋದ್ರಿಂದ ಮನೇಲಿ ಹೊರಡೋಣ ಅಂತ ಹೇಳಿದರು. ಹಾಗೆ ನಾವು ಈ ದೇವಸ್ಥಾನ ಆಲ್ಮೋಸ್ಟ್ 5th ಟೈಮ್ ಬರ್ತಾ ಇರೋದು. ಮುಂಚೆ ಕೂಡ ಜೈಸಿಂಗ್ಪುರ್ನಲ್ಲಿದ್ದಾಗ ಹೋಗಿದ್ದು. ನಾವು ಹೊರಟಿದ್ದು ಮಧ್ಯಾಹ್ನ 3:30ಕ್ಕೆ, ಅಲ್ಲಿ ತಲುಪಿದ್ದು 5:30, 5:35 ಆಗಿತ್ತು ಅನಿಸುತ್ತೆ. ಸೊ ತುಂಬ ರಶ್ ಇತ್ತು. ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬ ರಶ್ ಇತ್ತು. ದೇವ್ರ ದರ್ಶನ ಅಷ್ಟು ಈಸಿ ಆದರೆ ಚೆನ್ನಾಗಿರಲ್ಲ ಅಲ್ವಾ? ಸ್ವಲ್ಪ ಕೂಡ ದೇವ್ರನ್ನ ದರ್ಶನ ಪಡಿಬೇಕು ಅಂತಂದರೆ ಸ್ವಲ್ಪ ಕಾಯಲೇಬೇಕಾಗತ್ತೆ. ಹಾಗಾಗಿ 35 ಮಿನಿಟ್ಸ್ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದು ನಾವು ಅಷ್ಟೇನೆ. ಹಾಗೆ ಈ ದೇವಾಲಯವು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯನ್ನು ಪೂಜಿಸುತ್ತದೆ. ಲಕ್ಷ್ಮೀ ಸಹಸ್ರನಾಮದಲ್ಲಿ ಓಂ ಕರವೀರ ನಿವಾಸಿಯೇ ನಮಃ ಎಂದರೆ ಕರವೀರದಲ್ಲಿ ನೆಲೆಸಿರುವ ದೇವಿಯ ಮಹಿಮೆ ಎಂಬ ಅರ್ಥ. ಇವತ್ತು ನನ್ನ ಬರ್ತ್ಡೇ ಇರೋದ್ರಿಂದ ಹಾಗೆ ದೇವಸ್ಥಾನಕ್ಕೆ ಬಂದಿರೋದ್ರಿಂದ ಒಂಥರ ಸಮಾಧಾನ ಅನಿಸ್ತು ಫ್ರೆಂಡ್ಸ್. ದೇವಸ್ಥಾನಗಳಂದ್ರೆ ಹಾಗೆ ಅಲ್ವಾ, ಹೋದ್ರೆ ಎಷ್ಟೊಂದು ಸಮಾಧಾನ ಅನಿಸುತ್ತೆ, ಪೀಸ್ ಅನಿಸುತ್ತೆ, ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ. ಗರ್ಭಗುಡಿ ಒಳಗಡೆ ಹೋಗೋಕ್ಕೂ ಮುಂಚೆನೆ ಪೂಜೆ ಸಾಮಗ್ರಿಗಳು ಇಟ್ಟಿರ್ತಾರೆ. ಸೊ ತಗೊಂಡು ಹೋಗ್ಬೋದು. ತುಂಬ ಸ್ಟಾಲ್ಸ್ಗಳಿವೆ ಇಲ್ಲಿ. ಹೋಗ್ತಾ ಹೋಗ್ತಾ ಪುಟ್ಟ ಬಾಲಾಜಿ ಹಾಗೂ ಗಣೇಶನ ದರ್ಶನವಾಗುತ್ತೆ. ನಂತರ ಗರ್ಭಗುಡಿ ಒಳಗಡೆ ಮಹಾಲಕ್ಷ್ಮಿಯ ದರ್ಶನ. ಕಲ್ಲಿನ ವೇದಿಕೆಯ ಮೇಲೆ ಆರೋಹಿತವಾದ ಕಿರೀಟಧಾರಿ ದೇವಿಯ ಮೂರ್ತಿ ರತ್ನದಿಂದ ಮಾಡಲ್ಪಟ್ಟಿದೆ ಮತ್ತು ಸುಮಾರು 40 ಕಿಲೋಗ್ರಾಂನಷ್ಟು ತೂಕ ಇದೆ. ಹಾಗೂ ಕಪ್ಪು ಕಲ್ಲಿನಿಂದ ಕೆತ್ತಿದ ಮಹಾಲಕ್ಷ್ಮಿಯ ವಿಗ್ರಹವು 3 ಅಡಿ ಎತ್ತರವಿದೆ. ಹಾಗೆ ಗೋಡೆಯೊಂದರ ಮೇಲೆ ಶ್ರೀ ಯಂತ್ರ ಕೂಡ ಕೆತ್ತಲಾಗಿದೆ. ಕಲ್ಲಿನ ಸಿಂಹ ಪ್ರತಿಮೆಯು ಹಿಂದೆ ನಿಂತಿದೆ. ಮತ್ತೆ ಕಿರೀಟವು 5 ತಲೆಯ ಹಾವನ್ನು ಒಳಗೊಂಡಿದೆ. ಜೊತೆಗೆ ಮಾತುಲಿಂಗ ಹಣ್ಣು, ಗದೆ, ಗುರಾಣಿ, ಕುಡಿಯುವ ಬಟ್ಟಲು ಲಕ್ಷ್ಮಿ ಹಿಡಿದಿದ್ದಾಳೆ. ಗರ್ಭಗುಡಿ ಒಳಗಡೆ ಹೋಗೋದಷ್ಟೇ ಲೇಟ್ ಆದರೂ ಕೂಡ ಒಳಗಡೆ ದರ್ಶನ ತುಂಬ ಚೆನ್ನಾಗಾಯಿತು. ನಿಧಾನಕ್ಕೇ ಆಯಿತು. ಯಾರೂ ಕೂಡ ಅರ್ಜೆಂಟ್ ಏನೂ ಮಾಡಲಿಲ್ಲ. ನನಗೂ ಕೂಡ ಅಲ್ಲಿ ಕಾಯಿ ಮತ್ತು ಹೂ ಕೊಟ್ಟರು ಫ್ರೆಂಡ್ಸ್. ನಾನು ಇವ್ರನ್ನ ಕೇಳಿದೆ ಫ್ರೆಂಡ್ಸ್, ಪೂಜಾರಿ ಅವ್ರಿಗೇನೋ ಹೇಳಿದ್ರಾ ಅಂತ ಅಂದ್ಬಿಟ್ಟು. ಇಲ್ಲ ಅಂದರು. ಬಟ್ ಇವತ್ತು ನನ್ನ ಬರ್ತ್ಡೇ ಆಗಿರೋದ್ರಿಂದ ದೇವಿಯ ಕೃಪೆ ನನ್ನ ಮೇಲೆ ಇದೆ ಅಂತ ಅಂದ್ಕೊಂಡೆ ನಾನು. ಕಾಯಿ ಮತ್ತು ಹೂ ಕೊಟ್ಟರು. ತುಂಬ ಇಷ್ಟ ಆಯಿತು ನನಗೆ. ಆಶ್ಚರ್ಯನೇ ಆಯಿತು. ಕೆಲವೊಬ್ರಿಗೆ ಕೊಡ್ತಾಯಿದ್ರು, ಕೆಲವೊಬ್ರಿಗೆ ಕೊಡ್ತಾ ಇದ್ದಿಲ್ಲ. ಏನಕ್ಕೆ ಅಂತ ಗೊತ್ತಾಗಲಿಲ್ಲ ನನಗೆ. ಬಟ್ ನನಗೆ ಕೊಟ್ಟರು. ಇಷ್ಟ ಆಯಿತು ನನಗೆ. ತುಂಬ ಖುಷಿನೇ ಆಯಿತು. ಇವತ್ತಿನ ದಿನ ನನಗೆ ಕೊಟ್ಟಿರೋದು ಆ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ಅಂತಲೇ ಅನ್ಕೊತೀನಿ ನಾನು. ಫೈನಲಿ ಕ್ಯೂ ಅಲ್ಲಿ ನಿಂತ್ಕೊಂಡ್ರೂ ಕೂಡ ಚೆನ್ನಾಗಿ ದರ್ಶನ ಆಯಿತು ಅನ್ನೋದೇ ತೃಪ್ತಿ ನಮಗೆ. ಹಾಗೆ ದತ್ತಾತ್ರೇಯ ಗುಡಿ ಒಳಗಡೆ ಹೋಗಿ ದರ್ಶನ ತಗೊಂಡು ಪ್ರಸಾದ ತಗೊಂಡ್ವಿ. ಪೇಡ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮನೆಗೆ ಬರೋ ತನಕ ಅಂತೂ ಪ್ಯಾಕೆಟ್ ಖಾಲಿನೇ ಆಗಿಬಿಟ್ಟಿತ್ತು. ನಾವು ಮಕ್ಕಳು ಸೇರಿಬಿಟ್ಟು ಖಾಲಿ ಮಾಡಿಬಿಟ್ಟಿದ್ವಿ. ಹಾಗೆ ಸ್ನ್ಯಾಕ್ಸ್ ತಿನ್ಕೊಂಡು ಮಹಾರಾಷ್ಟ್ರ ಫೇಮಸ್ ವಡಾ ಪಾವ್ ಜೊತೆಗೆ ರಗಡ 1 ಪ್ಲೇಟ್ ತೊಗೊಂಡಿದ್ದು. ಅಷ್ಟು ದೂರ ಹೋದರೆ ಸ್ನ್ಯಾಕ್ಸ್ ತಿಂದಿದ್ರೆ ಹೇಗೆ ಅಂದ್ಬಿಟ್ಟು
ದೇವಸ್ಥಾನದ ಒಳಗಡೆನೆ ಸ್ನ್ಯಾಕ್ಸ್ ಸ್ಟಾಲ್ಸ್ ಎಲ್ಲ ಇದೆ. ಆಮೇಲೆ ಏನಾದರೂ ಥಿಂಗ್ಸ್ ಬೈ ಮಾಡೋದಿದ್ರೆ ತುಂಬ ಎಷ್ಟೊಂದು ಸ್ಟಾಲ್ಸ್ ಇದೆ ಫ್ರೆಂಡ್ಸ್, ಆರಾಮ್ಸೆ ಬೈ ಮಾಡಿಕೊಂಡು ತೊಗೊಂಬರ್ಬೋದು. ಸ್ವಲ್ಪ ರೇಟ್ ಹಿಂದೆ ಮುಂದೆ ಆಗುತ್ತೆ, ಬಾರ್ಗೇನ್ ಮಾಡಿಬಿಟ್ಟು ತೊಗೊಂಬರ್ಬೋದು, ಹಾಗೇನಿಲ್ಲ. ಹಾಗೆ ಟೈಮ್ ಕೂಡ ಆಗಿಬಿಟ್ಟಿತ್ತು ಫ್ರೆಂಡ್ಸ್, ಆಲ್ಮೋಸ್ಟ್ 1.5 ಅವರ್ ಆಗಿತ್ತು ನಾವು ಒಳಗಡೆ ಬಂದುಬಿಟ್ಟು. ಅಲ್ಲಿ ಪಾರ್ಕಿಂಗಿಗೆ ಕಾರ್ ಏನಿಟ್ಟಿದ್ವಿ ನಾವು, ಅಲ್ಲಿ 1 ಅವರ್ಗೆ 100 ರೂಪೀಸ್ ಇತ್ತು. ಹಾಗಾಗಿ 1.5 ಅವರ್ ಆಗಿದೆ, ಹೊರಡೋಣ ಅಂತ ಇದ್ರು ಇವರು. ಪಾರ್ಕಿಂಗ್ನವ್ರಿಗಂತೂ ಒಳ್ಳೆ ಕಮಾಯಿ ಅಂತಲೇ ಹೇಳ್ಬೋದು. ಮನೆಗೆ ತಲುಪುವ ಅಷ್ಟೊತ್ತಿಗೆ 9:30 ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಹಾಗೆ ಮಕ್ಕಳು ಕೂಡ ಕೇಕ್ ಕಟ್ ಮಾಡೋಣ ಅಂತ ಇದ್ರು. ನಾನು ಬೇಡ ಅಂದರೂ ಕೇಳಲಿಲ್ಲ, ಸರಿ ಬಿಡು ಅಂದ್ಬಿಟ್ಟು ಸುಮ್ಮನಾದೆ. ಏನಂದರೆ ಖುಷಿಯಾಗಿದ್ದೆ, ಬಟ್ ಮುಂದೆ ಹೋಗ್ತಾ ಹತ್ಬಿಟ್ಟೆ. ಏನಂತ ನೋಡ್ತಾ ಇರಿ ಫ್ರೆಂಡ್ಸ್. Moves. 1, 2, 3, 4, 5, 6, 7, 8, 39. ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಒಂದು ಏನು ಸುಮ್ಮನೆ ಅಲ್ವಾ? ತಗೋದಲ್ಲ ಜೋರದ ಜನ್ಮದಿನದ ಶುಭಾಶಯಗಳು ಪಾಪು. ಜೋರದ ನೀನು ದುಃಖಿತಳಾಗಿದ್ದೀಯಾ ಅಂತ ನನಗೆ ಗೊತ್ತು, ಆದರೆ ಸಂತೋಷವಾಗಿ ಇರು. ನಾನು ನಿನ್ನ ಜೊತೆ ಇರುತ್ತೇನೆ. ನಾನು ಇಲ್ಲಿಂದ ನಿನ್ನ ಜೊತೆ ಇರುತ್ತೇನೆ. ನಾನು ನಿನಗೆ ಇಲ್ಲಿಂದ ಹಾರೈಸುತ್ತಿದ್ದೇನೆ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಪಾಪು. ಆ್ಯಕ್ಚುಲಿ ಏನಂದರೆ ನಾನು ಇದನ್ನು ಊಹೆನೇ ಮಾಡ್ಕೊಂಡಿದ್ದಿಲ್ಲ. ಅದು ನನ್ನ ಇಬ್ಬರು ಮಕ್ಕಳು ಈ ಥರ ನನಗೆ ಗಿಫ್ಟ್ ಕೊಡ್ಬೋದು ಅಂತ. ರಿಯಲಿ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಮೈ ಕಿಡ್ಸ್ ಇನ್ ಮೈ ಲೈಫ್. ಪ್ರೌಡ್ ಅನಿಸುತ್ತೆ ನನಗೆ. ನನ್ನ ಮಗ ಹೇಳಿದಂತೆ ಹೆವನಿಂದ ಹನುಮಂತಗೌಡ ತಾತ ಬರೆದಿರೋ ಥರ ಲೆಟ್ರ್ ಬರೆಯೋಣ ಅಂತ. ಸೊ ಖುಷಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ಲು. ಹಾಗೆ ಖುಷಿಗೆ ಫ್ರೇಮ್ ಮಾಡಿ ಕೊಡೋಣ ಅಂತ ಇತ್ತು, ಬಟ್ ಅವ್ರ ಪಪ್ಪ ಬ್ಯುಸಿ ಇರೋದ್ರಿಂದ ಹಾಗೆ ನಾವು ಕೂಡ ಹೊರಗಡೆ ಹೋಗಿದ್ವಿ. ಆದರೆ ಹೊರಗಡೆ ಹೋದಾಗೆಲ್ಲ ನಾನು ಕೂಡ ಅವ್ರ ಜೊತೆಗಿದ್ದೆ. ಸೊ ಶಾಪಲ್ಲಿ ಏನು ತೊಗೊಳ್ತೀನಿ ಅಥವಾ ಅವ್ರೇನು ತೊಗೊಳ್ತಾರೆ ಅನ್ನೋದನ್ನ ನಾನು ನೋಡಿಬಿಡ್ತೀನಿ ಅಂದ್ಬಿಟ್ಟು ಫ್ರೇಮ್ ಅವಳು ತೊಗೊಳ್ಳಿಲ್ಲ. ಹಾಗೆ ಮನೆಯಲ್ಲೇ ಅವಳು ಫ್ರೇಮ್ನ ಪ್ರಿಪೇರ್ ಮಾಡಿದ್ಲು. ಮತ್ತು ಅವ್ರ ಪಪ್ಪಂಗೆ ಹೇಳಿದ್ಲು ಕಲರ್ ಪ್ರಿಂಟ್ ತೊಗೊಂಡು ಬನ್ನಿ ಅಂದ್ಬಿಟ್ಟು. ಫೋಟೋಸ್ ಎಲ್ಲಿ ಹುಡುಕಿದ್ಲು ಹೇಗೆ ಅಂತ ಅವಳಿಗೆ ಗೊತ್ತು. ಇದು ನನ್ನ ಅಪ್ಪನದು ಫೋಟೋ ಫ್ರೇಮ್. ಇದು ನನ್ನ ಅಪ್ಪ 5 ವರ್ಷ ಆಯಿತು ಇವಾಗಿಲ್ಲ ನಮ್ಮ ಜೊತೆಗೆ. ನಾವು ಹೇಗೆ ಕಳೆದ್ವಿ ಅವ್ರು ಇಲ್ಲದೇ ಇಷ್ಟು ವರ್ಷ ಅಂತ ನಂಗೆ ಗೊತ್ತಿಲ್ಲ. ತಂದೆ ಇಲ್ದಿರೋದು ಕಳ್ಕೊಂಡಿರೋರಿಗೆ ಗೊತ್ತು ಆ ನೋವು ಏನು ಅಂತ. ನನಗೆ ನನ್ನ ಪಪ್ಪ ಪಾಪಣ್ಣಿ ಅಂತ ಕರಿತಾ ಇದ್ರು. ಆ ಕೂಗು ಧ್ವನಿ ಕೇಳೋಕ್ಕೆ ನನಗೆ ಜೀವ ಚಡ್ಪಡಿಸುತ್ತೆ, ಬಟ್ ಅದಾಗಲ್ಲ ಅಂತ ನಂಗೆ ಗೊತ್ತು. ಎನಿವೇ, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಎಲ್ಲರೂ ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ. ಬಾಯ್ ಆಲ್.